ಅವಿನಾಶ್ ಜೆ ನಾಯಕ್, ಪ್ರಿನ್ಸಿಪಾಲ್ ಆನಂದ್ ಪಿ ಕಾಲೇಜ್ ದಾವಣಗೆರೆ. ಇದೇ ತಿಂಗಳು 15ರಂದು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ನಮಗೆ ಫಸ್ಟ್ ನೆನಪಾಗೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ. ಇಟ್ಸ್ ಅ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್, ದಟ್ ಇಸ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅಂಬೇಡ್ಕರ್ ಅವರು ಹೇಳೋ ಪ್ರಕಾರ ಸಂವಿಧಾನ ಅಂದರೆ ಟು ಅಚೀವ್ ಸೋಷಿಯಲ್ ಈಕ್ವಾಲಿಟಿ ಅಂಡ್ ಎಕನಾಮಿಕ್ ಈಕ್ವಾಲಿಟಿ. ಅಂದ್ರೆ ಈ ಒಂದು ನಿಟ್ಟಿನಲ್ಲಿ ಈ ದಿನವನ್ನು ನಾವು ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ, ಸಮಾನತೆಯಿಂದ ನಾವು ಜೀವನವನ್ನ ಸಾಗಿಸೋಣ ಅಂತ ಒಂದು ಸಂದೇಶವನ್ನ ಈ ದಿನ ನಾವು ಸಾರೋಣ. ಅದಕ್ಕೆ ಲೆಟ್ us all come together, join to this event. Let us celebrate this democracy, the spirit of democracy together, where the system where every voice matters and every vote counts. ಸೊ ಈ ಒಂದು ದಿನಾಚರಣೆಯ ದಿನದಿಂದ ಎಲ್ಲರೂ ತಮ್ಮ ಒಂದು ಹ್ಯೂಮನ್ ಬಿಗ್ಗೆಸ್ಟ್ ಹ್ಯೂಮನ್ ಚೈನ್ ಅನ್ನು ನಾವು ಒಂದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಮೈ ಹ್ಯಾಂಡ್ ಆಲ್ಸೋ ವಿಲ್ ಬಿ ದೇರ್ ಇನ್ ದಿಸ್ ಹ್ಯೂಜ್ ಹ್ಯೂಮನ್ ಚೈನ್ ಫ್ರಮ್ ಬೀದರ್ ಟು ಚಾಮರಾಜನಗರ್. ಇದೇ ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸಿ ಅಂಡ್ ಈ ಒಂದು ಅರ್ಥಬದ್ಧವಾದ ಕಾರ್ಯಕ್ರಮನ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನನ್ನ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ಅಡ್ವೈಸರಿ ಟೀಮ್ ಅಲ್ಲಿ ಕೂಡ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಣಿವಣ್ಣನ್ ಸರ್, ದ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಹಾಗೂ ನಮ್ಮ ಡಾಕ್ಟರ್ ಗಿರೀಶ್ ಮೂಡ್ ಅವರಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ದಾವಣಗೆರೆ ಕೂಡ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ನಮ್ಮ ಎಜುಕೇಶನ್ ಡೆಪ್ಯೂಟಿ ಡೈರೆಕ್ಟರ್, ಸೊ ನಾವು ಪ್ರತಿಯೊಂದು ಮೀಟಿಂಗ್ ಅನ್ನ ಕರೆದ್ಬಿಟ್ಟು ಎಲ್ರಿಗೂ ಇನ್ಸ್ಟ್ರಕ್ಷನ್ ಕೊಡೋದಾಗಿರ್ಬೋದು. ಆ ಒಂದು ಎಂಟೈರ್ ಇವೆಂಟ್ಗೆ ನಮಗೆ ನೋಡಲ್ ಆಫೀಸರ್ ಆಗಿ ನಮಗೆ ಅಪಾಯಿಂಟ್ ಕೂಡ ಮಾಡಿದ್ದಾರೆ. ಆದರೆ ನಮ್ಮ ಕಾಲೇಜಿನಲ್ಲಿ 300 ಜನ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದೀವಿ. ಇದೇ ತರ ಪ್ರತಿಯೊಂದು ಕಾಲೇಜಲ್ಲಿನೂ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟೂಡೆಂಟ್ಸ್ ಆಲ್ರೆಡಿ ನಾವು ದಾವಣಗೆರೆಯಲ್ಲಿ 20,000 ಅರೌಂಡ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇನ್ನೂ 20,000 ರಿಜಿಸ್ಟ್ರೇಷನ್, ಓವರ್ ಆಲ್ 40,000 ಅರೌಂಡ್ ನಾವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಅನ್ನು ಇಟ್ಕೊಂಡು ಈ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಎಂಟೈರ್ ಒಂದು ಇವೆಂಟ್ ತುಂಬಾ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಧನ್ಯವಾದಗಳು.